ಬಸವಣ್ಣವ್ರು ಹೇಳ್ತಾರ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ವೇದವನ್ನು ಓದಿದ ಬ್ರಹ್ಮನ ಶಿರವು ಹೋಯ್ತು, ನಾದವ ಮಾಡಿದ ರಾವಣನ ಆಯುಷ್ಯ ಕಡಿಮೆ ಆಯಿತು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದಾರೆ ಬಂಧುಗಳೇ. ಭಕ್ತಿ ಒಳಗೆ ಎಂತ ಶಕ್ತಿ ಐತೆ ಅಂದ್ರ ಎಂತ ಶಕ್ತಿ ಐತ್ರಿಪ್ಪ ನೋಡಿ ಸರ್. ಎಲ್ಲಿ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕು ಸೇಗನಸಿ ಒಳಗೆ ಬಡಿಗಾನ ಮನೆಗೆ ಉರಿ ಹಚ್ಚಿರ ಅವ್ರಿಬ್ರು ಸಾಮಾನ್ಯ ಅಲ್ಲ. ಯಾಕಂತ ಕೇಳ ಬಬಲಾದಿ ಸದಾಶಿವ ಮುತ್ಯ ಅಂದದ ವೇದ ಸುಳ್ಳಾಗ್ಬಹುದು, ಗಾದ ಸುಳ್ಳಾಗ್ಬಹುದು, ಸಿದ್ಧರ ನುಡಿ ಎಂದು ಸುಳ್ಳಾಗುದಿಲ್ಲ. ಜಗದಾಗ ಸುದ್ದಿ ಸಾರ್ತದ. ಅಮೋಘ ಸಿದ್ಧ, ಮಾಳಿಗರಾಯ, ಸಂತ ತುಕಾರಮ್ಮ, ಕನಕದಾಸ ಇವ್ರು ಏನ್ ಹೇಳ್ಯಾರ ನೋಡ್ರಿ, ಅವ್ ಯಾವ ಸುಳ್ಳಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ ಬಂಧುಗಳೇ. ಇವತ್ತು ಎಲ್ಲಿ ಸೇಗನಸಿಗೆ ಬಡಿಗಾನ ಮನೆ ಗುರಿ ಹತ್ತ ಹೇಳಿದ್ರು ಬಬಲಾದಿ ಸದಾಶಿವ ಮುತ್ಯ ಆರ್ಸ್ತನ ತಿಳಿದ ಸಿದ್ದಪ್ಪ ಮಹಾರಾಜ್ ಇಲ್ಲಿ ಕೂತು ಇಲ್ಲಿ ಬೆಂಕಿ ಹತ್ತದ, ಇಲ್ಲಿ ಬೆಂಕಿ ಹತ್ತಿದ ಹೊತ್ತಿನೊಳಗ ಮುಖ ಅರಿಕೆರೆ ಗುಡ್ಡದ ಕಡೆ ಮಾಡಿ ಸಿದ್ದಪ್ಪ ಮಹಾರಾಜ ಸಿದ್ಧ ಅಂತಂದ್ರ ಕೈಲಾಸದಿಂದ ಏನು ಮಳಿಕಿಲಿ ಬೆಳಕಿನ ತಂದಿದ್ ನೋಡಿ ಭೂಲೋಕಕ್ಕೆ ಎದಕ್ ಉಪಯೋಗ ಮಾಡ್ಬೇಕು, ಅದಕ್ಕೆ ಉಪಯೋಗ ಮಾಡಿದ ಸಿದ್ಧ ಯಾರಂದ್ರ ಅರಿಕೆರೆ ಸಿದ್ಧ ಅಂತಕ್ಕಂಥ ತಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಅದನ್ನ ಉಪಯೋಗ ಮಾಡ್ಬೇಕು. ಅದಕ್ಕೆ ಇವ್ರ ಮಾತು ಹೆಂಗಂತ ಕೇಳಿದ್ರ ನಾ ಮ್ಯಾಲ ನೀ ಮ್ಯಾಲ ಬೇಡ, ನಮ್ಮ ಸಂಸಾರಕ್ಕೆ ಉಪಯೋಗ ಆಗ್ಬೇಕು ಅಂತ ಮಾನವೀಯ ಮೌಲ್ಯಗಳನ್ನು ಹೇಳ್ತಕ್ಕಂಥ ಪ್ರವಚನ ಪಟ್ಟು ಯಾರಂತ ಮುರುಘಾನೂರು ಚಂದ್ರ ಮಾಸ್ತರ್ ಒಂದ್ಸಲ ಜೀವನದ ಚಪ್ಪಾಳ ತಪ್ಪಬೇಕು. ಇವ ನಮ್ಮ ಜೀವನದಾಗ ಅನುಭವ ಮಾತುಗಳನ್ನ ಅತ್ತಿದ್ದಕ್ಕೆ ಹೆಂಗಿರ್ಬೇಕು, ಮಗಳಿದ್ದಕ್ಕೆ ಹೆಂಗಿರ್ಬೇಕು, ಎಲ್ಲಾ ಬಂದೇ ಒಂದಿರ್ಬೇಕು. ಮನೆಯ ಮಂತ್ರಾಲಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ. ಇವ ಎಲ್ಲಾರು ಕೂಡಿ ಚಂದಾಗಿ ಹೋಗುದದ. ಇದ್ರಾಗ ಏನು ಒಯ್ದಿಲ್ಲ, 3 ದಿನದ ಸಂಖ್ಯದೆ. ಅದಕ್ಕೆ ಮತ್ತೆ ಕನಕದಾಸರು ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೂ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಆತಕ್ಕೂ ಅಂತಕ್ಕಂಥ ಮಾತನ್ನ ಭಕ್ತ ಕನಕದಾಸರು ಹೇಳ್ತಾರೆ. ಇಲ್ಲಿ ಗೋಪಾಲ ಶರಣ ಕೂತಾರ ಪಂಡ್ರಾಪುರ ಸಂತರ ಹುಡುಕೋತ ಬಂದ್ ಹಾಡಾಕತ್ರ ಅಂದ್ರ ಇಟ್ಟನ ತಾನ ದನಿಗಿಳಿದು ಜಾಗನೂರ್ಗೆ ಬರ್ತಾನ. ಅಂತ ತಾಕತ್ತ ನೀವು ಜಾಗನೂರ್ಗ ಅಂತ ನಿಮಗ್ ಕೊಟ್ಟಾನಿಪ್ಪ, ಅದನ್ನ ಮಾಡ್ತಕ್ಕಂಥದ್ದು ತಾಕತ್ ನಿಮಗದ. ಅದಕ್ಕೆ ಹೇಳ್ತಾರೆ ಮಹಾತ್ಮರ ಒಂದು ಕಡೆ, ಸಹನದಿಂದ ದೇಶ ಗೆಲ್ಬಹುದು, ಸಹನದಿಂದ ದೇಶ ಗೆಲ್ಬಹುದು, ತಾಳ್ಮೆಯಿಂದ ಜಗತ್ತನ್ನೇ ಗೆಲ್ಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದಾರೆ. ಸಂತ ತುಕಾರಾಮ್ ಮಹಾರಾಜರ ಹೆಂಡತಿ ತುಕಾರಾಮ ಕಬ್ಬ ತರಗದ್ರೆ ಕಬ್ಬ ತಗೊಂಡು ಬರೋ ಮುಂದೆ 2 ಹುಡುಗರು ಬೇಡ್ರಿ, 2 ಹುಡುಗರು 2 ಕಬ್ಬ ಕೊಟ್ಟ, ಒಂದ ಉಳಿತು ಕಬ್ಬು. ಹೆಂಡತಿ ಅಂದ್ರೆ ನನಗೊಂದು ನಿನಗೊಂದು ತರಬಾರ್ದು ಕಬ್ಬ ಅಂದಾಕಿನ ತುಕಾರಾಮನ ಹೇಳ್ತಿ ಕಬ್ಬ ಕಸ್ಕೊಂಡು ತುಕಾರಾಮನ ತಲೆಗೆ ಬಡಿದ್ರು. ಕಬ್ಬು 2 ಆತು. ಶಕ್ತಿ ಬರ್ಲಿಲ್ಲ ತುಕಾರಾಮ ಅದಾನವ ಅಲ್ಲ, ನಾ ನಿನಗೆ ಕಬ್ಬ ಮುರಿದು ಕೊಡ್ಬೇಕು ಮಾಡಿ ನೀನ ಮುರ್ಕೋತಿ ಬಹಳ ಚಲೋ ಆತಂದಾಗ್ತಾವ. ಸಂಸಾರ ಒಂದಾಗಿ ಹೋಗ್ತಾವ. ಗಂಡರ ತಪ್ಪು ಮಾಡ್ಬೋದು, ಹೆಂಡತಿರ ತಪ್ಪು ಮಾಡ್ಬೋದು. ತಪ್ಪು ಮಾಡೋದು ಸಹಜಕ್ಕೆ, ತಪ್ಪು ಮಾಡಿದ್ರೆ ಅದನ್ನ ತಿದ್ದುಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾನವೀಯ ಮೌಲ್ಯ ಹೇಳತಕ್ಕಂಥ ಬೆಳ್ಳಿನ ಹಾಡಿನ ಪ್ರವಚನ ಪಟ್ಟು ಜ್ಞಾನದ ರತ್ನ ಮಾತಿನ ಮುತ್ಯ ಯಾರಂದ್ರ ಮುರುಘಾನೂರು ಚಂದ್ರ ಮಾಸ್ತರ್ ಅವರು ಬಹಳ ಸುಂದರವಾಗಿ ಹಾಡಿದ್ದೀರಿ ಸರ್. ಸಂದ ಅನ್ನಕತ್ತಿರಲಿ, ಸಂದ 2 ಬರಲಿ, 4 ಸಂಧಿ ನಟ್ಟಿ ವಿಷಯ ನೀವು 1 ಸಂಧಿನಾಗ ಹೇಳಿ. ಸಂದ ಮುಖ್ಯ ಅಲ್ಲ, ನಮಗ ಮಾನವೀಯ ಮೌಲ್ಯಗಳು ಮುಖ್ಯ. ಇವತ್ತು ಜೀವನದವ್ರು ನಾವೆಲ್ಲ ಅಳವಡಿಸ್ಕೊಂಡು ಹೋಗ್ಬೇಕಾಗ್ಯದ, ನಡಿಬೇಕಾಗ್ಯದ. ನಮ್ಮ ನಡೆ ನುಡಿ ಆಚಾರ ವಿಚಾರಗಳು ಇವ. ಅದಕ್ಕೆ ಬರದಾನ ಕವಿ ಒಂದ್ ಕಡೆ, ವಿಘ್ನ ನಿವಾರಕ ವಿಘ್ನೇಶ್ವರ, ಪಾರ್ವತಿ ಪತಿಯ ಪರಮೇಶ್ವರ, ಪತಿಯ ಪಾದವೇ ಕಾಶಿ ರಾಮೇಶ್ವರ. ಯಾವ ಹೆಣ್ಮಕ್ಳಿವ ಗಂಡನ ಪಾದನ ದೇವರಂತ ತಿಳ್ಕೊತಿರ್ಲಿಲ್ಲ, ಗಂಡನ ದೇವರಂತ ಯಾವ ಹೆಣ್ಮಕ್ಳು ತಿಳಿತಿರ್ಲಿಲ್ಲ. ನಿಮಗ ಮೋಕ್ಷ ಇಲ್ಲೇ ಅದ, ಕೈಲಾಸ ಬೇರೆ ಕಡೆ ಇಲ್ಲ, ಇಲ್ಲೇ ಅದ ಕೈಲಾಸ. ಅದಕ್ಕೆ ನೀವೆಲ್ಲ ಹೆಂಗ ನಡಿಬೇಕಲ್ಲ, ಸಂಸ್ಕಾರಯುತವಾಗಿ ಗಂಡಗೆ ಹೆಂಗ ನಡ್ಕೋಬೇಕು, ಗಂಡ ಹೆಂಗೆ ಹೆಂಡತಿ ಜನ ನಡ್ಕೋಬೇಕು. ತಿದ್ದಿ ಮಾನವೀಯ ಮೌಲ್ಯಗಳನ್ನು ಹೇಳ್ತಕ್ಕಂಥ ನಮ್ಮ ಮುರುಘಾನೂರು ಚಂದ್ರ ಮಾಸ್ತರ್ಗೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಸರ್. ಇನ್ನೊಂದು ಸುಂದರವಾಗಿರ್ತಕ್ಕಂಥ ಚಾಲಾಡಿ, ಇನ್ನು ಮಾನವೀಯ ಮೌಲ್ಯಗಳನ್ನು 2 ಮೌಲ್ಯಗಳನ್ನು ಹೇಳಿ ಕೊನೆಯದಾಗಿ ನಮ್ಮ ಅಕ್ಕ ಸುಮಿತ್ರಕ್ಕ ಒಂದು ಸಂದ ಹಾಡ್ತಾಳ ಬಂದ. ಆಕೆ ಸಂದ ಮುಗಿದ ನಂತರ ಮಂಗಳಾರ ತಗ್ದದ. ನಾವು ನೀವೆಲ್ಲರೂ ಶಾಂತಿ ರೀತಿದ್ದೀವ. ಎಷ್ಟು ಮಂದಿದಲ್ಲಿ ಕೂತಿಗೆ ನಾನು ನೋಡೇನೆ, ಎಲ್ಲಾ ಕಡೆ ಬೆಳ್ಳಿನ ಹಾಡಿಕೆ ಹೋಗಿವಿ. ಚಂದ್ರ ಮಾಸ್ತರ್ ಅವರ ಎಲ್ಲೈತೆ ಅಂತ ಕೇಳಿದ್ರ ಸಂಸ್ಕಾರ ನೀತಿ ಮಾರ್ಗ ಜಾಗರೂಕ ಗ್ರಾಮದೊಳಗೆ ಎಲ್ಲಾ ಕಡೆ ಹೇಳ್ಬೇಕು. ನೋಡ್ರಿ ಸರ್, ಎಲ್ಲಾರು ತಲೆ ಮೇಲೆ ಸರಿ ಸರ್, ಇಂಥ ಊರು ನಾವು ಬೆಳ್ಳಿನ ಹಾಡಿಕೆ ಹೋದ್ರೆ ಎಲ್ಲಿ ನೋಡಿಲ್ಲ ಬಂಧುಗಳೇ, ಜಾಗರೂಕ ಸಂಸ್ಕಾರದಲ್ಲಿರ್ತಕ್ಕಂಥ ಊರು. 2 ಮಾತಿಲ್ಲ. ಯವ ನೀ ಈಗ ಹಾಕೋಬೇಡಿವ, ಈಗ ಹಾಕೊಂಡ್ರೆ ಬರೋದು, ಅದೆಲ್ಲ ಬಡ್ಡಿದ್ರು ಬಂದ್ರೆ ಬರ್ತದ. ಇಲ್ಲಿ ಹೋಗ್ಬೇಕಿವ, ಈಗ ಹಾಕೊಳ್ಳಾಗ್ತಾಳೆ, ಇರ್ಲಿ ಆಕೆ ಇರ್ಲಿ. ನಮ್ಮ ಮಾತಿ ಬೇರೆ ಕೊಡ್ತದ.
ಮಾತಿಗೆ ನೆಲೆ ಕೊಟ್ರಣ ಸಾಕ್ಲ ಇನ್ನೇಳ್ಬೇಕು. ವಿಜಯನಗರದ ಬಸವರಾಜ ಬಂದ ಹೆಣ್ಣೆಲ್ಲ ಬಸವರಾಜ ಇಂಥ ಮಾನವೀಯ ಮೌಲ್ಯಗಳನ್ನ ಹರಿದೇಶಿ ನಾಗೇಶಿ ಎಲ್ಲರೂ ಬಳಸಬೇಕಂತ ನಮಗ ಏನ್ ಮಾಡಿದಾರೆ ಸೂಚನೆ ಕೊಟ್ಟಿದ್ದಾರೆ. ದಯಮಾಡಿ ಆ ಸೂಚನೆಗಳನ್ನು ನಾವು ನೀವೆಲ್ಲರೂ ಪಾಲಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾಸ್ತರ ಬಹಳ ಚಂದ ಡಗ್ಗ ಡೊಳ್ಳು ಹೆಂಗ ಬಾರಿಸ್ತಾರ ಅಂತ ಕೇಳಿ ಹುಡುಗ ಎಟ್ಟು ಬೇಕು ಅಷ್ಟ ಕಲ್ಲೂರು ಮುತ್ಯ ಅಲ್ಲ ಹೌದ್ರಿ ಕಲ್ಲೂರು ಯಾರು ಆ ಡಗ್ಗಾದವ್ರು ಕಲ್ಲೂರು ಮುತ್ಯ ಕಲ್ಲೂರು ಕಡಿಮಠ ಅಮಾಂಶದ ಮಠ ಮನೆ ಆಗತ್ತೆ ಹೇಳ್ತೀವಿ. ಅಲ್ಲೇನು ನುಡಿ ಆಗ್ತಾರ ಜಗತ್ತಿನಾಗ ಅದು ನಡೀತೈತೆ ಅಂತಕ್ಕಂಥ ಮಾತಾಡ್ತಾರೆ. ಕಲ್ಲೂರು ಮುತ್ಯಾರದ ಊರಿನಿಂದ ಬಂದಿಪ್ಪ ನನಗೆ ಧನ್ಯವಾದಗಳು. ಜಿಮ್ ಬಾಸ್ತಕ್ಕಂಥ ಮುತ್ತು ರಾಜ ನಿನಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಅದೇ ತರನಾಗಿ ಅಕ್ಷಯ ಮಲಕಾರ್ಷಿತ ನೀವ್ ಯಾಕೋ ಅವರ ಪದ ಹಾಡುವವರು ನೀವು ಕುಡಿಯುವಂಗ ಗೊತ್ತಾಗುವ ನನಗ ಇವ್ರು ಬಹಳ ಇದೇ ಆ ನ್ಯಾಯಾಗಾದ್ರೆ ಹೋದಾಡಿ ಬಾರಿಸ್ತೀನಿ. ಈ ನ್ಯಾಯ ಯಾಕೆ ಹತ್ತೋತ ನನಗೆ ಗೊತ್ತಾಗ ನೋಡು ಅದಕ್ಕೆ ಹೆಂಗ್ ಮಾಡ್ತಾರ ಯಾಕಂದ್ರೆ ಬಹಳ ಅದ್ಭುತ ಮಾಡ್ತಕ್ಕಂಥ ಬಹಳ ಕಲಾವಿದ ಬಂದಿದ್ದಾನೆ. ಅಭಿಷೇಕ್ ಗುಡುಕಿ ಅಂತ ನಾವು ನೀವೆಲ್ಲ ಕೇಳಿ ಸಣ್ಣ ಹುಡುಗ ಯೂಟ್ಯೂಬ್ದಾಗ ಅವ್ರ ಅಣ್ಣಾರಿ ಅವನು ಬಂದಿದ್ದಾನೆ ಕೂಡ ಧನ್ಯವಾದಗಳು. ಇನ್ನ ಹಿಂದ ಆಡ್ತಕ್ಕಂಥ ಮೋನೇಶನ ಬಹಳ ಸುಂದರವಾಗಿ ಹಡಿಪ ನಿನಗ ದೇವ್ರು ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಕ್ಷಯ ಮಲಕಾರ್ಷಿತ ಇಬ್ಬರಿಗೂ ನಿಮಗ ದೇವ್ರು ಒಳ್ಳೆ ಕೊಡ್ಲಿ. ಉತ್ತಮ ರೀತಿಯಿಂದ ಸೇವಾ ಆಗಬೇಕು. ಸೇವಾದೊಳಗೆ ಮುರುಘಾನವರು ಚಂದ್ರ ಮಾಸ್ತರ್ ಪಂಕರ ಧನ್ಯದ ಒಳತ್ತು ಸಿರಿ ಸಂಪತ್ತು ಏನ್ ಕೊಡ್ಬೇಕು ಭಗವಂತ ಎಲ್ಲ ಕೊಟ್ಟ ನಮ್ಗ ಕೂಡ ಎದುರಾಗ ಆನಂದ ಅದರ ಸರ್ ಎದುರಾಗ ಆನಂದ ಐತೆ ಅಂದ್ರೆ ಸರ್ ಅವರಿಗೆ ಪಾಂಡ್ರೆ ವರ್ಷದಲ್ಲಿ ಪ್ರಧಾನ ಗುರುಗಳು ಬಂದಾರ ನಮ್ಮಲ್ಲಿ ಇಲ್ಲಿ ಪೂಜೆ ಸರ್ ಈ ವಿದ್ಯೆ ಎಲ್ಲರಿಗೂ ತಿಳಿದಿಲ್ಲ ಸರ್. ಈ ವಿದ್ಯೆ ಗಾಣಗಂಧರ್ವರ ವಿದ್ಯೆ ಇದೆ. ಶಾಲೆ ಕಲಿಸೋದಲ್ಲ ಮನೆಯಾಗಿ ಹೇಳೋದಲ್ಲ ಭಕ್ತಿ ಮಾಡಿ ಕಲ್ಕೋತದ. ಪ್ರಾಕ್ಟೀಸ್ ಇಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀವಿ. ನಮ್ಮ ಸಿದ್ದಾಪ್ ಕಾಕ ಡೋಲಿನ ಹಾಡಕ್ಕೆ ಏನು ಆನಂದ ಆಗ್ತೈತಿ. 100 ಎಕರೆ ಜಮೀನು 4 ಟ್ರ್ಯಾಕ್ಟರ್ ಅದಾವ ಡೋಲಿನ ಹಾಡಕ್ಕೆ ಏನಾಗ್ಬೇಕಂದ್ರೆ ಇದ್ರಾಗ ಆನಂದದ ಇದ್ರಾಗ ಭಕ್ತಿ ಐತಿ ಸಿದ್ದಾಪ್ ಕಾಕ ಅಂತ ತಾವು ಬಂದಿಪ್ಪ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಗ್ರಾಮದೊಳಗ ಎಷ್ಟು ಜನ ಬಂದರಿಪ್ಪ ಅಂತ ಕೇಳಿದ್ರೆ ನಾನು ಹೇಳೋದಿಲ್ಲ. ಜಾತಿಹೀನನ ಮನೆ ಜ್ಯೋತಿಹೀನವೇ. ಜಾತಿ ವಿಜಾತಿ ಅದಿ ಬೇಡ ದೇವರ ಜಾತಿ ಸರ್ವಜ್ಞ ಅಂತ ಹೇಳ್ತಾ ಇದೀವಿ. ಜ್ಞಾನ ಭಕ್ತಿ ಮಾಡ್ಲಿಕ್ಕೆ ಯಾವ ಜಾತಿನೂ ಸಂಬಂಧ ಇಲ್ಲ. ಎಲ್ಲರೂ ಕೂಡಿ ಎಲ್ಲಾ ಕಾರ್ಯಕ್ರಮ ಮಾಡೋಣ. ಇನ್ನೊಂದು ಸಂದದ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳಿ ಮತ್ತೆ ಸಾಯಂಕಾಲ ನಿಮ್ಮ ಗ್ರಾಮದಲ್ಲಿ ದೊಡ್ಡ ಪ್ರಮಾಣ ನಾಟಕದ ಅದಕ್ಕೂ ಕೂಡ ನೋಡ್ಬೇಕಾಗಿದೆ. ಈ ಯಾವಾಗ ಮೊದಲು ಏನು ಕೂತಿದ್ರಲ್ಲ ಚಂದ್ರಮಾಸ ಸರ್ ನೀವು ಫಸ್ಟ್ ಹಾಡೋ ಮುಂದೆ ಏನು ಕೂತಿದ್ಲ ಈ ಮ್ಯಾಲ ಕಚ್ಚದ ಚರಿತ್ರಕ್ಕನ ಮ್ಯಾಲ ಬತ್ತು ಹೋಗುದ್ರಾಗ ಎದ್ದು ಹೋತು ಇವೆಲ್ಲ ಗಟ್ಟಿ ಚಾಳ ಇದ್ದಂಗೆವ ಅವ್ ಜೋಳದ್ದು ಹೋಗ್ಯಾವ ಹೋಗ್ಲಿವ ಮಂಗಳಾರ್ಥ ಗೊತ್ತಕ ನೀವು ಅಷ್ಟೇ ಇರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಈಗ ನಮ್ಮ ಮುರುಘಾನವರ ಚಂದ್ರು ಮಾಸ್ತರ್ ಅವರಿಗೆ ನಿಮ್ಮೂರದ ಜ್ಞಾನದ ರತ್ನ ಗೋಪಾಲ ಸಂತರು ಗೌರವಪೂರ್ವಕದಂತ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಒಂದ್ಸರಿ ಚಪ್ಪಾಳೆ ತಟ್ಟಿ ಸರ್ ಅವರಿಗೆ ಚಪ್ಪಾಳೆ ತಟ್ಟಿ. ಹೌದು ಏನ್ರಿ